ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಎಸ್, ಸುಮಾರು ಜನಕ್ಕೆ ನಾಳೆಯಿಂದ FA1 ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ, ಆಲ್ಮೋಸ್ಟ್ ಎಲ್ಲರಿಗೂ. ಸೊ ಇವತ್ತಿನ ದಿನ ನೀವು ಹೇಗಿರಬೇಕು, ಏನು ಮಾಡಬೇಕು ಅನ್ನೋದನ್ನು ನಾನು ಈ ಒಂದು ಕ್ಲಾಸಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಜಾಸ್ತಿ ಟೈಮ್ ಏನು ತೊಗೊಳ್ಳೋದಿಲ್ಲ, ಬಿಕಾಸ್ ಈ ಒಂದು ಮೂಮೆಂಟ್ ತುಂಬ ಪ್ರೆಷಿಯಸ್ ಎಲ್ಲರದೂ. ಬಟ್ ಈ ವಿಡಿಯೋನ ಕೊನೆ ತನಕ ನೋಡಿ, ಸೊ ದ್ಯಾಟ್ ನಿಮ್ಗೊಂದು ಐಡಿಯಾ ಬರುತ್ತೆ ಹೇಗೆ ನಾನು ಇವತ್ತಿನ ದಿನ ನಾನು ಪ್ಲ್ಯಾನ್ ಮಾಡಬೇಕು, ಇಡೀ ವಾರ ಹೇಗೆ ಪ್ಲ್ಯಾನ್ ಮಾಡಬೇಕು, ಸೊ ಅನ್ನೋ ಆ ಒಂದು ಸ್ಟ್ರ್ಯಾಟಜಿ ನಿಮಗೆ ಗೊತ್ತಾಗುತ್ತೆ, ಆಯಿತಾ. ಸೊ ಹಾಗಾಗಿ ಕಂಪ್ಲೀಟ್ ವಿಡಿಯೋನ ತಡ ಮಾಡ್ತೀರಾ, ನಾವು ಶುರು ಮಾಡೋಣ. ಕಂಪ್ಲೀಟ್ ವಿಡಿಯೋನ ನೀವು ನೋಡಬೇಕು, ಓಕೆ. ಸೊ ವಾಟ್ ನಾಟ್ ಟು ಡೂ, ಫಸ್ಟ್ ಆಫ್ ಆಲ್, ಡೋಂಟ್ ಟ್ರೈ ಟು ಸ್ಟಡಿ ಎವ್ರಿಥಿಂಗ್. ಸೊ ಇವತ್ತಿನ ದಿನ ಇನ್ನೇನು ಎಕ್ಸಾಮ್ ನಾಳೆಯಿಂದ ಇದೆ, ಈಗ ಕೂತ್ಕೊಂಡು ನೀವೆಲ್ಲ ಓದ್ಕೋಬೇಕು ಅಂತ ಅಂದರೆ ಆಗೋದಿಲ್ಲ. ಡೋಂಟ್ ಡೂ ದ್ಯಾಟ್. ಸುಮ್ಮನೆ ಓವರ್ ಸ್ಟ್ರೆಸ್ ಮಾಡ್ಕೋಬೇಡಿ. 2 ಗಂಟೆ ತನಕ ಎದ್ದು ಮಧ್ಯರಾತ್ರಿ ಕೂತ್ಕೊಂಡು ಓದೋ ಅಂಥದ್ದು ಏನೂ ಇಲ್ಲ. ಇಷ್ಟು ದಿನದವರೆಗೂ ಓದ್ಕೊಳ್ಳಿ ಅಂತ ಹೇಳಿದ್ದೀವಿ, ಓದ್ಕೊಂಡಿಲ್ಲ ಅಂತಂದರೆ ಬಿಡಿ, ಜಾಸ್ತಿ ಸ್ಟ್ರೆಸ್ ಮಾಡ್ಕೋಬೇಡಿ. ಎಷ್ಟು ತಲೆಯಲ್ಲಿದೆಯೋ ಅದು ಅಷ್ಟಾದರೂ ಇರಲಿ. ಈ ಕೆಲಸಗಳೆಲ್ಲ ಮಾಡಿಬಿಟ್ಟು ಅದನ್ನು ಸುಮ್ಮನೆ ವ್ಯಾನಿಷ್ ಮಾಡ್ಕೋಬೇಡಿ, ಆಯಿತಾ. ಸೊ ವಾಟ್ ಟು ಡೂ ಇನ್ಸ್ಟೆಡ್, ಸ್ಲೀಪ್ ವೆಲ್, ಫಾಲೋ ಅ ಸ್ಮಾರ್ಟ್ ಪ್ಲ್ಯಾನ್, ಟ್ರಸ್ಟ್ ಯುವರ್ ಪ್ರಿಪ್ರೇಷನ್. ಸೊ ಎಷ್ಟು ಓದಿದಿರೋ ಅದ್ರ ಮೇಲೆ ನಂಬಿಕೆ ಇರಲಿ, ಕರೆಕ್ಟಾಗಿ ಊಟ ತಿಂಡಿ ಮಾಡಿ ಆ್ಯಂಡ್ ನಿದ್ದೆ ಮಾಡಿ, ಆ್ಯಂಡ್ ಆಲ್ಸೋ ಒಂದು ಸ್ಮಾರ್ಟ್ ಪ್ಲ್ಯಾನ್ನ ಫಾಲೋ ಮಾಡಿ. ಸೊ ಆ ಸ್ಮಾರ್ಟ್ ಪ್ಲ್ಯಾನ್ ಏನು ಅಂತ ನೋಡ್ತಾ ಹೋಗುವ ಇಲ್ಲಿ. ಸೊ ಯಾರು FA1 ವೀಕ್ ಹೇಗಿರಬೇಕು ಅಂತ ಹೇಳ್ತೀನಿ ನೋಡಿ. 5 to 5:30 AM ವೇಕಪ್, ಫ್ರೆಶನ್ ಅಪ್. ಸೊ ಆಲ್ಮೋಸ್ಟ್ 5 ಗಂಟೆಗೆ ಬೆಳಗಿನ ಜಾವ ಎದ್ದೇಳಿ, ಆಯಿತಾ. 5:15 to 7 ಗಂಟೆವರೆಗೂ ಮಾರ್ನಿಂಗ್ ರಿವಿಷನ್ನ ಮಾಡಿ, ಓಕೆ. ಸೊ ಮಾರ್ನಿಂಗ್ ರಿವಿಷನ್ ಮೋಸ್ಟ್ಲಿ ಟಫ್ ಸಬ್ಜೆಕ್ಟ್ಸ್ ಏನಿದೆ ಅದನ್ನು ತೊಗೊಳ್ಳಿ, ಸೊ ದ್ಯಾಟ್ ಮೈಂಡ್ ಫ್ರೆಶ್ ಇರುತ್ತೆ, ಈಸಿಯಾಗಿ ಹೋಗುತ್ತೆ. ಅದಾದಮೇಲೆ ಸ್ಕೂಲ್ ಅವರ್ಸಲ್ಲಿ ಸ್ಕೂಲ್ನ ಅಟೆಂಡ್ ಮಾಡಿ, ಟೆಸ್ಟ್ಗಳನ್ನ ತೊಗೊಳ್ಳಿ, ಫೋಕಸ್ಡ್ ಆಗಿರಿ, ಓಕೆ. ಅದಾದಮೇಲೆ ಆಫ್ಟರ್ ಸ್ಕೂಲ್ ಸ್ಕೂಲಿಂದ ಬಂದಮೇಲೆ ಮನೆಯಲ್ಲಿ ಒಂದು 30 to 45 ನಿಮಿಷ ರೆಸ್ಟ್ ತೊಗೊಳ್ಳಿ. ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಬೇಡಿ, ಆಯಿತಾ. ಸೊ 5 ಗಂಟೆಗೆ ಮತ್ತೆ ಶುರು ಮಾಡ್ತೀವಿ ಅಂತ ಅಂದ್ಕೊಳ್ಳೋಣ ಓದೋದು. ಸೊ ಈವ್ನಿಂಗ್ ಸ್ಟಡಿ ಸೆಷನ್, ಮೋಸ್ಟ್ಲಿ ನೆಕ್ಸ್ಟ್ ಡೇ ಏನು ಸಬ್ಜೆಕ್ಟ್ ಇರುತ್ತೋ ಅದನ್ನು ಓದ್ತಾ ಹೋಗಿ, ಓಕೆ. ಆ್ಯಂಡ್ 8:30 to 9:30 PM ಫೈನಲ್ ರಿವಿಷನ್ನ ಮಾಡಿ. ಬಿಫೋರ್ 10 PM ಸ್ಲೀಪ್, ನೋ ಲೇಟ್ ನೈಟ್ ಸ್ಟಡಿ. ಸೊ ಈ ಥರ ಇರಬೇಕು ನಿಮ್ಮ FA1 ವೀಕ್. ಇಡೀ ವೀಕ್ ಈ ಥರ ಇದ್ದರೆ ಒಳ್ಳೆಯದು, ಆಯಿತಾ. ಆ್ಯಂಡ್ ಇಲ್ಲಿ ಮಾರ್ನಿಂಗ್ ರಿವಿಷನ್, ಈವ್ನಿಂಗ್ ರಿವಿಷನ್ ಏನಿದೆ, ಅಕಸ್ಮಾತಾಗಿ ನಾನು ಹೇಳ್ದೆ ಅಲ್ಲ ಟಫ್ ಸಬ್ಜೆಕ್ಟ್ಸ್ನ ತೊಗೊಳ್ಳಿ. ಅಕಸ್ಮಾತಾಗಿ ನಾಳೆ ನಿಮಗೆ ಇಂಗ್ಲೀಷ್ ಇದೆ ಅಂತ ಅಂದ್ಕೊಳ್ಳಿ, FA1 ಎಕ್ಸಾಮ್ ಇಂಗ್ಲೀಷ್. ಬಟ್ ಇಂಗ್ಲೀಷ್ ಎಲ್ಲ ಓದಿದ್ದೀರಾ ನೀವು, ಸುಮ್ಮನೆ ಒಂದು ಸತಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ರಿವಿಷನ್ ಮಾಡಿದ್ರೆ ಆಗುತ್ತೆ. ಅಂಥ ಟೈಮಲ್ಲಿ ಟಫ್ ಸಬ್ಜೆಕ್ಟ್ಸ್ ಏನಿದೆ, ನೀವು ಇನ್ನೂ ಒಂದು ಸ್ವಲ್ಪ ಓದಬೇಕು ಮಾಡಬೇಕು ಅನ್ನೋ ಒಂದು ಸಬ್ಜೆಕ್ಟ್ಸು ಇಲ್ಲಿ ತೊಗೊಳ್ಳಿ. ಸೊ 5:30 to 6 ಅದು ಮುಗೀತು, ಇಂಗ್ಲೀಷ್ ಮುಗೀತು. 6 to 7 AM ಬೇರೆ ಏನಾದರೂ ಸಬ್ಜೆಕ್ಟ್ಸ್. ಮ್ಯಾಥ್ಸ್ ತುಂಬ ಕಷ್ಟ ಅಂತಂದರೆ, ಸೊ ನಾಳೆ ಮ್ಯಾಥ್ಸ್ ಇಲ್ಲ, ಬಟ್ ಸ್ಟಿಲ್ ಯು ಕ್ಯಾನ್ ಸ್ಟಡಿ, ಬಿಕಾಸ್ ನಾಳೆ ಇರೋವಂಥ ಸಬ್ಜೆಕ್ಟ್ಸ್ನ ಆಲ್ರೆಡಿ ಓದ್ಬಿಟ್ಟಿದ್ದೀರಾ ನೀವು, ಆಯಿತಾ. ಸೊ ಆ ರೀತಿ ನಿಮ್ಮ FA1 ವೀಕ್ನ ರೋಟೀನ್ ಇರಬೇಕು. ಸೊ ಮಾರ್ನಿಂಗ್ ಸೆಷನ್, ಈವ್ನಿಂಗ್ ಸೆಷನ್, ನೈಟ್ ಸೆಷನ್ ಬೇಸಿಕಲಿ. ಸೊ ಇಲ್ಲಿ 1.5 ಗಂಟೆ ಸಿಗ್ತಾ ಇದೆ ನಿಮಗೆ. 5, 6, 7, 8 ಇಲ್ಲಿ 3 ಅವರ್ಸ್ ಸಿಗ್ತಾ ಇದೆ, ಆ್ಯಂಡ್ ಇಲ್ಲಿ 1 ಅವರ್ ಸಿಗ್ತಾ ಇದೆ. ಸೊ ಟೋಟಲಿ 5.5 hours ಸಿಗ್ತಾ ಇದೆ, ವಿಚ್ ಇಸ್ ಮೋರ್ ದೆನ್ ಇನಫ್, ಆಯಿತಾ. ಆ್ಯಂಡ್ ದ 3 ಸ್ಟೆಪ್ ರಿವಿಷನ್ ಫಾರ್ಮುಲಾ ಏನಪ್ಪ ಅಂತಂದರೆ, ರೀಡ್, ರೀಕಾಲ್, ರೈಟ್. ವೆರಿ 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 ಇಂಪಾರ್ಟೆಂಟ್. ಓದಬೇಕು, ರಿವಿಷನ್ ಪರಿಷ್ಕರಣೆ ಮಾಡ್ತಾ ಇರಬೇಕು, ಬರೀಬೇಕು, ಬರೆದು ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ದಿಸ್ ಮೆಥಡ್ ಆಕ್ಟಿವೇಟ್ಸ್ ಆಕ್ಟಿವ್ ರೀಕಾಲ್, ಬಿಕಾಸ್ ಪ್ರತಿ ಸತಿ ನಾವು ಏನು ಓದ್ತಾ ಇದೀವೋ ಅದು ವ್ಯಾನಿಷ್ ಆಗ್ತಾ ಇದೆ, ಹೊಟ್ಟೋಗ್ತಾ ಇದೆ, ಮಾಯ ಆಗ್ತಾ ಇದೆ. ದಟ್ ಈಸ್ ಹೌ ಅ ಹ್ಯೂಮನ್ ಬ್ರೈನ್ ವರ್ಕ್ಸ್. ಪರವಾಗಿಲ್ಲ, ಮತ್ತೆ 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 ರಿವಿಷನ್ನ ಮಾಡಿ, ಓಕೆ. ದ ಮೋಸ್ಟ್ ಪವರ್ಫುಲ್ ಸ್ಟಡಿ ಟೆಕ್ನಿಕ್ ಪ್ರೂವನ್ ಬೈ ಸೈನ್ಸ್. ಸೊ ಸೈಂಟಿಫಿಕಲಿ ಪ್ರೂವನ್ ಮೆಥಡ್ ಇದು. ನಾನೇನೋ ಸುಮ್ಮನೆ ಬಂದಿಲ್ಲಿ ಬಡ್ಕೋತಾ ಇಲ್ಲ. ಡೆಫಿನೆಟ್ಲಿ ಏನೇನು ಓದಿದ್ದೀರಾ ಅದನ್ನು ರೀಕಾಲ್ ಮಾಡಿದ್ರೇ ಅದು ನಿಮ್ಮ ತಲೆಯಲ್ಲಿರೋದು. ಆ್ಯಂಡ್ ಬರೆದು ಪ್ರಾಕ್ಟೀಸ್ ಮಾಡಿ, ಬಿಕಾಸ್ ನಾಳೆ ದಿನ ನೀವು ಎಕ್ಸಾಮ್ನ ಬರೀಬೇಕು, ಹಾಗಾಗಿ, ಓಕೆ. ಸೊ ದಟ್ 45-15 ರೂಲ್ನ ಯೂಸ್ ಮಾಡಿಕೊಂಡು ಓದ್ಕೊಳ್ಳಿ. ಸೊ 45 minutes ಫೋಕಸ್ಡ್ ಆಗಿರಬೇಕು, ಡಿಫೋಕಸ್ ಸ್ಟಡಿ ಇರಬೇಕು. ರೆಸ್ಟ್ ಆ್ಯಂಡ್ ರೀಸೆಟ್ ಫಾರ್ ನೆಕ್ಸ್ಟ್ 15 minutes, ಆರ್ ಆಲ್ಸೋ ಯು ಕ್ಯಾನ್ ಡೂ 5 minutes. ಯಾವ್ದು ಸೆಟ್ ಆಗುತ್ತೋ ನಿಮಗೆ 45 ನಿಮಿಷ ಫೋಕಸ್ಡಾಗಿ ಕೂತ್ಕೊಳ್ತೀರಾ, ಆ ಕೆಪಾಸಿಟಿ ಇದೆ ಅಂತಂದರೆ ದೆನ್ ಗೋ ಫಾರ್ 45 minutes. ಇಲ್ಲ ನನಗೆ ಆಗೋದಿಲ್ಲ ಬರೀ 25 minutes ಅಂತ ಅಂದರೆ 25 minutes ಕೂತ್ಕೊಳ್ಳಿ, 5 ನಿಮಿಷ ಬ್ರೇಕ್ ತೊಗೊಳ್ಳಿ. ಇಲ್ಲಿ 45 minutes ಅಂದರೆ 15 ನಿಮಿಷ ಬ್ರೇಕ್ ತೊಗೊಳ್ಳಿ, ಆಯಿತಾ. ವೇರ್ ಇಸ್ ಇಟ್? 15 ನಿಮಿಷ ಬ್ರೇಕ್ ತೊಗೊಳ್ಳಿ. ಸೊ ಆ ಥರ ನಿಮ್ಗೆ ಯಾವ್ದು ಅನುಕೂಲನೋ ಅದನ್ನು ಮಾಡ್ತಾ ಹೋಗಿ, ಬಟ್ ಬ್ರೇಕ್ ತೊಗೊಳ್ಳೋದು ಇಂಪಾರ್ಟೆಂಟ್. ಸುಮ್ಮನೆ ಬ್ರೇಕ್ ತೊಗೊಳ್ಳೋದಲ್ಲ, ಫೋಕಸ್ಡ್ ಆಗಿ ನಿಮ್ಮ ತಲೆಗೆ ಸ್ವಲ್ಪ ಮೆದುಳಿಗೆ ಸ್ವಲ್ಪ ಕೆಲಸ ಕೊಟ್ಟಿದ್ದೀರಾ ಅಂತ ಅಂದಾಗ
ಬ್ರೇಕ್ ತೊಗೊಳ್ಳೋದು ಉತ್ತಮ. ಓಕೆ, ಸೊ ನಿಮ್ಮ ಒಂದು ಆಕ್ಟಿವಿಟಿ, ಬ್ರೈನ್ನ ಆಕ್ಟಿವಿಟಿನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಕಾನ್ಸಂಟ್ರೇಷನ್ ಲೆವೆಲ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ 5 ಮಿಸ್ಟೇಕ್ಸ್ ಸ್ಟೂಡೆಂಟ್ಸ್ ಮೇಕ್ ಡ್ಯೂರಿಂಗ್ FA1 ಎಕ್ಸಾಮ್ ಏನಪ್ಪ ಅಂತಂದರೆ, ಟೆಸ್ಟು, ಲಾಸ್ಟ್ ಮಿನಿಟ್ ನ್ಯೂ ಚಾಪ್ಟರ್ಸ್ನ ಓದ್ಕೊಳ್ಳೋ ಅಂಥದ್ದು, ಕಂಟಿನ್ಯೂಸ್ ಆಗಿ ಮೊಬೈಲ್ನ ಯೂಸ್ ಮಾಡೋ ಅಂಥದ್ದು. ಇದಂತೂ ಪಕ್ಕ ಮಾಡಲೇಬಾರ್ದು. ಹೊಸ ಚಾಪ್ಟರ್ ಇನ್ನೇನು ನಾಳೆ ಎಕ್ಸಾಮು, ಇವತ್ತು ರಾತ್ರಿ ಕೂತ್ಕೊಂಡು ನಾನು ಫ್ರೆಶ್ ಆಗಿ ಓದ್ತೀನಿ ಅಂತಂದರೆ ಅದಾಗದಿರೋ ಕೆಲಸ ಮಾಡೋದಕ್ಕೆ ಹೋಗಬೇಡಿ. ಸುಮ್ಮನೆ ಫೋನ್ನ ಯೂಸ್ ಮಾಡೋ ಅಂಥದ್ದು. ಡೆಫಿನೆಟ್ಲಿ ಪರೀಕ್ಷೆ ಚಾನಲ್ಗೋಸ್ಕರ ಏನಾದರೂ ಯೂಸ್ ಮಾಡ್ತಾಯಿದ್ರೆ, ಓದ್ಕೋತಾ ಇದ್ರೆ, ಬೆನಿಫಿಟ್ ಬರ್ತಾಯಿದೆ ಅಂತಂದರೆ ದಟ್ ಈಸ್ ಅನದರ್ ಥಿಂಗ್. ಸುಮ್ಮನೆ ಬೇರೆ ವೀಡಿಯೋಸ್ನ ನೋಡೋದಕ್ಕೆ, ಸ್ಕ್ರೋಲ್ ಮಾಡೋದಕ್ಕೆ, ರೀಲ್ಸ್ನ, ಶಾರ್ಟ್ಸ್ನ ಡೋಂಟ್ ಯುಟಿಲೈಸ್ ಯುವರ್ ಫೋನ್, ಅದು ಈ ಟೈಮಲ್ಲಿ, ಆಯಿತಾ. ಸೊ ಸ್ಲೀಪಿಂಗ್, ತುಂಬ ಲೇಟಾಗಿ ನಿದ್ದೆ ಮಾಡುವಂಥದ್ದು, 2 ಗಂಟೆ 3 ಗಂಟೆ ರಾತ್ರಿವರೆಗೂ ಓದೋವಂಥದ್ದು ಬೇಡ, ಅವಶ್ಯಕತೆ ಇಲ್ಲ. ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮನ್ನು ನೀವು ಕಂಪೇರ್ ಮಾಡ್ಕೊಳ್ಳೋ ಅಂಥದ್ದು ಅವಶ್ಯಕತೆ ಇಲ್ಲ. ನೆನ್ನೆ ಎಕ್ಸಾಮ್ ಬರೆದೆ, ಅದರಲ್ಲಿ ನನಗೆ ಒಂದು 90% ಅಷ್ಟು ಬರ್ಬೋದು. ಸೊ 10% ನಾನು ಅಲ್ಲಿ ಕಳ್ಕೊಂಡಿದ್ದೀನಿ. ಸೊ ನಾಳಿನ ಎಕ್ಸಾಮಲ್ಲಿ ನನಗೆ 100% ಬರಬೇಕು. ಸೊ ನಿಮ್ಗೆ ಕಂಪ್ಯಾರಿಸನ್ ನಿಮ್ಮ ಜೊತೆಗೆ ಇರಬೇಕು ವಿನಃ ನಾಟ್ ವಿತ್ ಯೋರ್ ಫ್ರೆಂಡ್ಸ್. ಓಕೆ, ಸೊ ಪ್ಯಾನಿಕಿಂಗ್ ಆಫ್ಟರ್ 1 ಡಿಫಿಕಲ್ಟ್ ಪೇಪರ್, ಇದನ್ನು ಕೂಡ ಮಾಡೋದಕ್ಕೆ ಹೋಗಬೇಡಿ. ಅನಿವಾರ್ಯ ಕಾರಣಗಳಿಂದ ಕ್ವೆಶ್ಚನ್ ಪೇಪರ್ ಜಾಸ್ತಿ ಟಫ್ ಆಗಿತ್ತು, ಅಥವಾ ನಿಮಗೆ ಎಲ್ಲ ಓದಿರೋದು ನೆನಪಾಗ್ದಿರ ಇರ್ಬೋದು. ಸೊ ಅಂಥ ಟೈಮಲ್ಲಿ ಇಟ್ ಇಸ್ ಫೈನ್. ಸೊ ಆ ಮಾರ್ಕ್ಸ್ ಏನು ಕಳ್ಕೊಂಡಿದ್ದೀರಾ, ನೆಕ್ಸ್ಟ್ ಟೆಸ್ಟಲ್ಲಿ ಹೇಗೆ ಆ ಮಾರ್ಕ್ಸ್ನ ಪಡ್ಕೊಳ್ಳೋದು ಅನ್ನೋದನ್ನು ಯೋಚನೆ ಮಾಡಬೇಕು ವಿನಃ ಆಲ್ರೆಡಿ ಆಗೋಗಿರೋದ್ರ ಮೇಲೆ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆ, ಡೋಂಟ್ ಪ್ಯಾನಿಕ್ ಆನ್ ಆಫ್ಟರ್ 1 ಡಿಫಿಕಲ್ಟ್ ಪೇಪರ್. ಭಯ ಪಡ್ತಾನೆ ಇರ್ತೀರ, ನೆಕ್ಸ್ಟ್ ಸಬ್ಜೆಕ್ಟ್ಗೆ ಓದೋಕ್ಕಾಗೋದಿಲ್ಲ, ಆಯಿತಾ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಬಿಫೋರ್ ಎಂಟ್ರಿಂಗ್ ದ ಎಕ್ಸಾಮ್ ಹಾಲ್, ನಿಮ್ಮ ಕ್ಲಾಸ್ ರೂಮಲ್ಲಿ ನೀವು ಎಂಟರ್ ಆಗೋದಕ್ಕಿಂತ ಮುಂಚೆ ಎಲ್ಲ ಚೆಕ್ ಮಾಡ್ಕೊಳ್ಳಿ ಒಂದ್ಸತಿ. ಎಲ್ಲ ಪೆನ್ಸ್ಗೆಲ್ಲ ತೊಗೊಂಡಿದ್ದೀರಾ, ಆ್ಯಂಡ್ ಟೇಕ್ 3 ಡೀಪ್ ಬ್ರೆತ್ಸ್ ಅಂತ ಹಾಕಿದ್ದೀನಿ. ಸೊ ನಾನು ಅದನ್ನೇ ಮಾಡ್ತಾಯಿದ್ದೀನಿ. ನಿಮಗೆ ಅದು ಇಲ್ಲ, ನಾನು ಫುಲ್ ಕಾನ್ಫಿಡೆನ್ಸಲ್ಲಿದ್ದೀನಿ, ಆರಾಮಾಗಿದ್ದೀನಿ, ನಾನು ಹಂಗೆ ನುಗ್ಗುತ್ತೀನಿ ಎಕ್ಸಾಮ್ ಹಾಲ್ಗೆ ಅಂತ ನುಗ್ಗ್ರಿ, ನನಗೇನು ಬೇಜಾರಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಚೂರು ಭಯ ಆಗ್ತಾಯಿದೆ. ಫಸ್ಟ್ ಟೈಮ್ 10th ಸ್ಟ್ಯಾಂಡರ್ಡ್ದು ಒಂದು ಫಸ್ಟ್ ಟೆಸ್ಟ್ ಬರೀತಾ ಇದ್ದೀರಾ, ಸೊ ಸ್ವಲ್ಪ ಭಯ ಇದ್ದರೆ ಡೆಫಿನೆಟ್ಲಿ ಬ್ರೀದಿಂಗ್ ಇನ್ ಆ್ಯಂಡ್ ಬ್ರೀದಿಂಗ್ ಔಟ್ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ, ಆಯಿತಾ. ಆ್ಯಂಡ್ ರೀಡ್ ದ ಎಂಟೈರ್ ಕ್ವೆಶ್ಚನ್ ಪೇಪರ್, ಇದು ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಕರೆಕ್ಟಾಗಿ ಕ್ವೆಶನ್ಸ್ನ ಓದಿ ಫಸ್ಟು, ಆಯಿತಾ. ಸೊ ಗಿವ್ ಅಟ್ಲೀಸ್ಟ್ 30 seconds ಫಾರ್ 1 ಕ್ವೆಶ್ಚನ್ ಆ್ಯಂಡ್ ಕರೆಕ್ಟಾಗಿ ಓದಿ ಕ್ವೆಶ್ಚನ್ನ. ವೈ ಕೊಟ್ಟಿದ್ದಾರಾ, ವಾಟ್ ಕೊಟ್ಟಿದ್ದಾರಾ, ವೆನ್ ಕೊಟ್ಟಿದ್ದಾರಾ, ಹೌ ಕೊಟ್ಟಿದ್ದಾರಾ, ಆಲ್ ಆಫ್ ದ್ಯಾಟ್. ಓಕೆ, ಆ್ಯಂಡ್ ದೆನ್ ಸ್ಟಾರ್ಟ್ ವಿತ್ ಈಸಿ ಕ್ವೆಶ್ಚನ್ಸ್. ಸೊ ಎಲ್ಲಿ ಕಷ್ಟ ಆಗಿರುತ್ತೋ ನಿಮ್ಗೆ ಗೊತ್ತಿರುತ್ತೆ. ಈಸಿ ಕ್ವೆಶನ್ಸ್ನ ಫಸ್ಟ್ ಅಟೆಂಪ್ಟ್ ಮಾಡಿಬಿಡಿ, ಕಷ್ಟ ಕ್ವೆಶನ್ಸ್ನ ಲಾಸ್ಟಿಗೆ ತೊಗೊಳ್ಳಿ, ಆಯಿತಾ. ಬಟ್ ಸೀಕ್ವೆನ್ಸ್ನ ಮೇಂಟೈನ್ ಮಾಡಿ. ಇವಾಗ ಸೆಕೆಂಡ್ ಕ್ವೆಶ್ಚನ್ ಗೊತ್ತಿಲ್ಲ ಅಂತಂದರೆ ಜಾಗ ಬಿಟ್ಟು 3rd ಕ್ವೆಶ್ಚನ್ನ ಅಟೆಂಪ್ಟ್ ಮಾಡಿ. ದೆನ್ ಅಗೇನ್ ಯು ಕ್ಯಾನ್ ಕಮ್ ಬ್ಯಾಕ್ ಟು ಸೆಕೆಂಡ್ ಕ್ವೆಶ್ಚನ್, ಆ ಥರ ಮಾಡಿ. ಆ್ಯಂಡ್ ಅಂಡರ್ಲೈನ್ ದ ಕೀವರ್ಡ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕೀ ಪದಗಳು ಏನಿದೆ, ತುಂಬ ಇಂಪಾರ್ಟೆಂಟ್ ಆದಂಥ ಪದಗಳು ಒಂದು ಉತ್ತರದಲ್ಲಿ ಯಾವುದಿದೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಅದನ್ನು ಅಂಡರ್ಲೈನ್ ಮಾಡಿ. ಓಕೆ, ಇಟ್ ವಿಲ್ ಎನ್ಹ್ಯಾನ್ಸ್ ಪ್ರೆಸೆಂಟೇಷನ್, ಎನ್ಹ್ಯಾನ್ಸ್ ಮಾಡುತ್ತೆ. ಮೇಡಮ್ಗೆ ಅಥವಾ ಸರ್ಗೆ ಮಾರ್ಕ್ಸ್ ಕೊಡೋದಕ್ಕೂ ಈಸಿ ಆಗುತ್ತೆ. ಓಕೆನಾ? ಎಸ್. ಸೊ ವಾಟ್ ಟು ಡೂ ಆಫ್ಟರ್ ಎವ್ರಿ ಎಕ್ಸಾಮ್ ಆದಮೇಲೆ ಏನು ಮಾಡಬೇಕಪ್ಪ ಅಂತಂದರೆ, ಚೆನ್ನಾಗಿ ತಿನ್ನಬೇಕು, ರೆಸ್ಟ್ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನಾದರೂ ಬೈ ಮಿಸ್ಟೇಕ್ ಆಯಿತು, ಡಿಫಿಕಲ್ಟಿ ಇತ್ತು, ಒಂದು ಆನ್ಸರ್ ಬಿಟ್ಟಿದ್ದೀನಿ, ಏನೇ ಇದ್ರೂ ಲೆಟ್ ಗೋ, ಬಿಟ್ಬಿಡಿ ಅದನ್ನು. ನೆಕ್ಸ್ಟ್ ಬರೋ ಅಂಥ ಎಕ್ಸಾಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ಎಸ್, ಸೊ ಪ್ರಿಪೇರ್ ಫಾರ್ ದ ನೆಕ್ಸ್ಟ್ ಎಕ್ಸಾಮ್. ಸೊ ನಿನ್ನೆ ಏನಾಯಿತು ಅನ್ನೋದನ್ನು ಬಿಟ್ಬಿಡಿ, ಇವತ್ತೇನಾಯಿತು ಅನ್ನೋದನ್ನು ಬಿಟ್ಬಿಡಿ, ನಾಳೆ ಇದ್ರ ಬಗ್ಗೆ ಯೋಚನೆ ಮಾಡಿ. ಆ್ಯಂಡ್ ಇದೆಲ್ಲ ಮಾಡಬೇಕು ಕರೆಕ್ಟಾಗಿ ಅಂತಂದರೆ, ನೀವು ಕರೆಕ್ಟಾಗಿ ಪ್ರಾಪರಾಗಿರುವಂಥ ಆಹಾರ ತಿನ್ನಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಹೈಡ್ರೇಟೆಡ್ ಆಗಿ ಇರಿ, ಆಯಿತಾ. ಆವಾಗಲೇ ಬ್ರೈನ್ ಚುರುಕಾಗಿ ವರ್ಕ್ ಆಗುತ್ತೆ. ಓಕೆ, ಸೊ ಗೊತ್ತಾಯ್ತಲ್ಲ ಮಕ್ಕಳೇ, FA1 ವೀಕ್ ಹೇಗಿರಬೇಕು, FA1ಗಿಂತ ಮುಂಚೆ ಏನು ಮಾಡಬೇಕು ಅಂತ ಎಲ್ಲ, ಆ್ಯಂಡ್ ಎಕ್ಸಾಮ್ಗೆ ಹಾಲ್ಗೆ ಹೋಗೋದಕ್ಕಿಂತ ಮುಂಚೆ ಹೇಗೆ ರೆಡಿಯಾಗಿರಬೇಕು ಅಂತ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ. ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಆ ಥರ ಅನಿಸುತ್ತೋ ಯೂಸ್ಫುಲ್ ಅಂತ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ FA1 ಕೂಡ ಮುಗೀತಾ ಬಂತು, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಓಕೆ, ಆನ್ ದ್ಯಾಟ್ ನೋಟ್, ಸೈನಿಂಗ್ ಆಫ್ ಸಹನಾ. ಥ್ಯಾಂಕ್ ಯು ಸೋ ಮಚ್. ಬಾಯ್.